ಆದರೆ ಸಬ್ಕಾನ್ಷಿಯಸ್ ಮೈಂಡ್ನ ರೂಲ್ಸ್ನ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಒಂದು ಕಡೆ ಹಣನ ಸೇರಿಸ್ಬೋದು. ಪ್ಯಾರಲ್ ಆಗಿ ಪೀಸ್ ಆಫ್ ಮೈಂಡ್, ಸಂತೋಷ, ಪ್ರೀತಿ, ಆರೋಗ್ಯ ಇದೆಲ್ಲನೂ ನಮಗೆ ಸಿಗುತ್ತೆ. ಸೊ ನಾವೊಂದು ಬ್ಯಾಲೆನ್ಸ್ಡ್ ಲೈಫ್ನ ಮೂಲಕ ಹೋಗ್ಬೋದು. ಬ್ಯಾಲೆನ್ಸ್ಡ್ ಲೈಫ್ ನಮಗೆ ತಾನಾಗೆ ಬಂದು ಸೇರುತ್ತೆ. ಬಡತನ ಅನ್ನೋದು ಪುಣ್ಯ ಅಲ್ಲ, ಅದೊಂದು ಮನೋವ್ಯಾಧಿ. ನಮಗೆ ಹುಷಾರಿಲ್ಲ ಅಂದರೆ ನಮ್ಮ ದೇಹದಲ್ಲಿರೋ ಯಾವುದೋ ಒಂದು ಪಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸೊ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ನಾವು ಒಬ್ಬ ಡಾಕ್ಟರ್ನ ಹುಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಮ ಲೈಫಲ್ಲಿ ಹಣ ಅನ್ನೋದು ಕಂಟಿನ್ಯೂಸ್ಲಿ ಸರ್ಕ್ಯುಲೇಟ್ ಆಗಿಲ್ಲ ಅಂದರೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅರ್ಥ. ಅದನ್ನ ನಾವು ಸರಿಪಡಿಸ್ಕೊಳ್ಬೇಕು. ಯಾಕಂದರೆ ಲೈಫ್ನ ಪ್ರಿನ್ಸಿಪಲ್ ಯಾವಾಗಲೂ ಡೆವಲಪ್ಮೆಂಟ್ನ ಕಡೆಗೆ, ವಿಸ್ತರಣೆಯ ಕಡೆಗೆ, ಸಮೃದ್ಧಿಯ ಕಡೆಗೆ ಇರುತ್ತೆ. ಅಂದರೆ ಅದು ಆಲ್ವೇಸ್ ಟುವರ್ಡ್ಸ್ ಗ್ರೋತ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಅಬಂಡೆನ್ಸ್. ನಾವು ಯಾವಾಗಲೂ ಬಡತನದಲ್ಲಿರೋ ಮನೆಯಲ್ಲಿ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಹಸಿವಿನಲ್ಲೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಸಂತೋಷವಾಗಿ, ಸಕ್ಸಸ್ಫುಲ್ಲಾಗಿ ಬದುಕ್ಬೋದು. ನಮ್ಮ ಮನಸ್ಸಲ್ಲಿ ಹಣದ ಬಗ್ಗೆ ಇರೋ ಮೂಢನಂಬಿಕೆಗಳಾಗಲಿ, ತಪ್ಪಾದ ಅಂಡರ್ಸ್ಟ್ಯಾಂಡಿಂಗ್ಸ್ನ ಇವಾಗಲೇ ಕ್ಲೀನ್ ಮಾಡಿಬಿಡಬೇಕು. ಹಣ ಅನ್ನೋದು ಒಂದು ಕೆಟ್ಟ ವಿಷಯ, ಅದು ನಮ್ಮನ್ನ ಅಳಿವಿನಂಚಿಗೆ ಕರ್ಕೊಂಡೋಗುತ್ತೆ ಅನ್ನೋ ಥಾಟ್ಸ್ನ ನಮ್ಮ ಮೈಂಡಿಂದ ತೆಗೆದುಬಿಡಬೇಕು. ಯಾಕಂದರೆ ಹಾಗೆ ನಾವು ಅಂದ್ಕೊಂಡ್ರೆ ಅದು ನಮ್ಮನ್ನ ಬಿಟ್ಟು ಹೋಗಿಬಿಡುತ್ತೆ. ಯಾವ್ದನ್ನ ನಾವು ಹೇಟ್ ಮಾಡ್ತೀವೋ ಅದು ತಾನಾಗೆ ನಮ್ಮನ್ನ ಬಿಟ್ಟು ಹೊಂಟೋಗುತ್ತೆ. ಅದರಿಂದ ಹಣನ ನಾವು ಹೇಟ್ ಮಾಡೋದಾಗಲಿ, ತಪ್ಪಾಗಿ ಮಾತಾಡೋದಾಗಲಿ ಮಾಡಬಾರ್ದು. ಸರಿ, ಇವಾಗ ನಮ್ಮ ಹತ್ರ ಇರೋ ಹಣ ಇನ್ನಷ್ಟು ಹೆಚ್ಚಾಗೋಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ನ ಫಾಲೋ ಮಾಡೋಣ. ಪ್ರತಿದಿನ ತುಂಬ ಸರಿ ನನಗೆ ಹಣ ಅಂದರೆ ತುಂಬ ಇಷ್ಟ, ಆ ಹಣವನ್ನು ನಾನು ಬುದ್ಧಿಶಾಲಿಯಾಗಿ, ರಚನಾತ್ಮಕವಾಗಿ, ನ್ಯಾಯದ ರೀತಿಯಲ್ಲಿ ಉಪಯೋಗಿಸ್ತಿದ್ದೀನಿ. ಹಣ ಹೆಚ್ಚುವಿಕೆ ನನ್ನ ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಇರ್ತಾನೇ ಇದೆ. ಯಾವಾಗೆಲ್ಲ ಬೇಕಿದೆಯೋ ನನ್ನ ಅವಶ್ಯಕತೆಗೆ ತಕ್ಕಂತೆ ನಾನು ಅದನ್ನ ಖರ್ಚು ಮಾಡ್ತಿದ್ದೀನಿ. ಅದೇ ರೀತಿ ಯಾವಾಗೆಲ್ಲ ನನಗೆ ಬೇಕಿದೆಯೋ ಆವಾಗ ಹಲವಾರು ದಾರಿಯಿಂದ ಹಣ ನನ್ನ ಬಂದು ಸೇರ್ತಿದೆ. ಈ ಹಣನ ನಾನು ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ತಿದ್ದೀನಿ. ಹೀಗೆ ಎಲ್ಲ ವಿಷಯಗಳನ್ನು ನನಗೆ ತಂದು ಸೇರಿಸ್ತಿರೋ ಹಣಕ್ಕೆ ನನ್ನ ಥ್ಯಾಂಕ್ಸ್. ಈ ರೀತಿ ಪ್ರತಿದಿನ ಹೆಚ್ಚಾಗಿ ನಾವು ರಿಪೀಟೆಡ್ಲಿ ಹೇಳೋವಾಗ ನಮ್ಮ ಹತ್ರ ಇರೋ ಹಣ ಹೆಚ್ಚಾಗುತ್ತೆ.